ಯಾವ ರೀತಿ ಜನರ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ? ಪ್ರಚಾರ ನೀವು ಫೀಲ್ಡಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತು ಎಲ್ಲ ಯಾವುದೇ ಗಲ್ಲಿಯಲ್ಲಿ ಹೋದರೂ ಕೂಡ ಯಾವುದೇ ಬೀದಿಯಲ್ಲಿ ಹೋದರೂ ವಾಲಂಟಿಯರಿಗೆ ಅವರೇ ನನಗೆ ಹೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತುಂಟು ಕುಕ್ಕರ್ ಅಲ್ವಾ, ಸೀರಿಯಲ್ ನಮ್ಮ ಮಾತಲ್ವಾ ಅಂತ. ಒಳ್ಳೆ ರೀತಿಯಲ್ಲಿ ಎಲ್ಲರೂ ಓಪನ್ ಆಗಿ ಇವತ್ತು ವಾಲಂಟಿಯರ್ ಆಗಿ ನನಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಾದಿಗ ಸಮುದಾಯದವರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನನಗೆ ಬೆಂಬಲವನ್ನು ಘೋಷಣೆ ಮಾಡಿದರು. 10 ಹಳ್ಳಿಯಲ್ಲಿ ಮಾದಿಗ ಕಮ್ಯುನಿಟಿಯ ವೋಟ್ ಜಾಸ್ತಿ ಇದೆ. ಅವರು ಒಳ ಮೀಸಲಾತಿ ಹೋರಾಟಗಾರರು ಬಂದು ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಸರ್, ಈಗ 2 ದಿನ ಬಾಕಿ ಇದೆ. ಈಗ ನಾಳೆ ಒಂದೇ ದಿನ ಈಗ ಬಹಿರಂಗವಾಗಿ ಒಂದು ಪ್ರಚಾರ ಮಾಡಲಿಕ್ಕೆ ಈಗ ಜನರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ? ದಾವಣಗೆರೆ ಜನರ ಹೃದಯವನ್ನು ನಾನು ಈಗಾಗಲೇ ಗೆದ್ದಾಗಿದೆ. ನನಗೆ ಕೊಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನನಗೆ ಕೊಟ್ಟಿರುವಂಥ ಹಾಸ್ಪಿಟಾಲಿಟಿ, ನನಗೆ ಕೊಟ್ಟಿರುವಂತಹ ಆತಿಥ್ಯ, ನಾನು ಇದನ್ನು ಯಾವತ್ತೂ ಮರೆಯೋದಿಲ್ಲ. ಆದರೆ ಇನ್ನೂ ಬಾಕಿ ಉಳಿದಿರುವಂಥ 2 ದಿನದಲ್ಲಿ ನಿಮ್ಮ ಬ್ಯಾಲೆಟ್ನಲ್ಲಿ ನೀವು ಹೋಗಿ ನನ್ನ ಪ್ರೆಷರ್ ಕುಕ್ಕರ್ನ ಗುತ್ತಿಗೆ ಮತವನ್ನು ಒತ್ತುವಂಥ ದಿನವೂ ಕೂಡ ಇದೆ. 9ನೇ ತಾರೀಕು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಊಟ ತಿಂಡಿ ಮಾಡಿ ಬೆಳಗ್ಗೆನೇ ಓಪನ್ ಆದ ತಕ್ಷಣ ನನ್ನ ಗುರುತಿಗೆ ನೀವು ಮತ ನೀಡಬೇಕು. ನಿಮಗೆ ಹಲವಾರು ಮನೆಗಳ ಹತ್ರ ಬರ್ತಾರೆ, ಬೇರೆ ಬೇರೆ ಆಮಿಷಗಳನ್ನು ಕೊಡ್ತಾರೆ. ಈ ಪ್ರೀತಿಯ ಮಗ, ನಿಮ್ಮ ಮನೆಯ ಮಗ, ನಿಮ್ಮ ಮಣ್ಣಿನ ಮಗ, ನಿಮ್ಮ ಸಮಸ್ಯೆಯನ್ನು ಅರ್ತಿರುವಂಥ ನಾನು ಬಡವ, ನನ್ನ ಹತ್ರ ಹೆಲಿಕಾಪ್ಟರ್ ಇಲ್ಲ, ನನ್ನ ಹತ್ರ ಕಪ್ಪು ಹಣ ಇಲ್ಲ, ಆದರೆ ನನ್ನ ಹತ್ರ ನಿಮಗಾಗಿ ಕೆಲಸ ಮಾಡುವಂಥ ಹೃದಯ ಇದೆ. ನಿಮ್ಮ ಸಮಸ್ಯೆಯನ್ನು ಅರಿತು ಅದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡುವಂತಹ ಒಂದು ಇರಾದೆ ಇದೆ. ಅದಕ್ಕೆ ನೀವು ಬೆಲೆ ಕೊಟ್ಟು ನನಗೆ ಬೇಕಾಗಿ ವೋಟ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ಜನರಿಗೆ ಯಾವ ಒಂದು ಪ್ರಾಮಿಸ್ ಅನ್ನು ಮಾಡ್ತೀರಾ? ಗೆದ್ದು ಬಂದ ಮೇಲೆ ಈ ಥರ ನಾನು ಕೆಲಸ ಮಾಡ್ಕೊಡ್ತೇವೆ, ಯಾವ ಪ್ರಾಮಿಸ್ ಮಾಡ್ತಾ ಇದ್ದೀರಾ? ಸರ್, ಒಬ್ಬ ಶಾಸಕನಾಗಿ ಇಲ್ಲಿರುವಂಥ ಜನರ ಕ್ಷೇತ್ರದ ಇದುವರೆಗೆ ಯಾವೆಲ್ಲ ಇಲಾಖೆಗಳಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿಲ್ಲ ಅದನ್ನು 100% ಮಾಡ್ತೇನೆ ನಾನು. ಎರಡನೇದಾಗಿ ಈ ನಾರ್ತ್ ಮತ್ತು ಸೌತಿನ ನಡುವೆ ಇರುವಂಥ ಡಿಫ್ರೆನ್ಸ್ ಏನಿದೆ ಆ ಡಿಫ್ರೆನ್ಸನ್ನು ಹೋಗಲಾಡಿಸ್ತೇನೆ. ಮೂರನೇದಾಗಿ ಈ ಕ್ಷೇತ್ರದಲ್ಲಿ ಒಂದೇ ₹1 ಭ್ರಷ್ಟಾಚಾರ ಇಲ್ಲದಂತಹ ಒಂದು ಆಡಳಿತವನ್ನು ನಾನು ಮಾಡಿ ತೋರಿಸ್ತೇನೆ.